ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಸಂಜೆ ಮತ್ತು ಶನಿವಾರದ್ದು ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೋಸ್ಕರ ಇಲ್ಲಿ ಪುರಿ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಸೈಡಲ್ಲಿ ಟೀನು ಕೂಡ ಮಾಡೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸಂಜೆ ಆಯಿತು ಅಂದರೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿಬೇಕು, ಹಾಗೆ ಏನಾದ್ರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಪುರಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ಟೀ ಟೈಮ್ ಸ್ನ್ಯಾಕ್ಸ್ಗೆ ಪುರಿ ಅಂದರೆ ತುಂಬಾ ಇಷ್ಟ. ಪುರಿ ಒಗ್ಗರಣೆ ಅಂದರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಳ್ಳಿಗಳ ಸೈಡು ಇದನ್ನು ತುಂಬ ಜಾಸ್ತಿ ಮಾಡ್ತಿದ್ರು ಆವಾಗ. ಇವಾಗ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ನಮ್ಮಮ್ಮನ ಮನೆಯಲ್ಲೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಪುರಿ ಒಗ್ಗರಣೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ನಂತರ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾರೆ ಇದಕ್ಕೆ. ನಾನು ಕೂಡ ಹಾಗೆಯೇ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈ ಹಂತದಲ್ಲಿ ಕಡಲೆ ಬೀಜನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆನೂ ಕೂಡ ಹಾಕಿ ಇದನ್ನು ಕೆಂಪುಗಾಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಣಗಿರುವಂಥ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತಲ್ವ, ಅದನ್ನು ಕೊನೆಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಈ ಪುರಿ ಒಗ್ಗರಣೆಗೆ ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಸ್ಲೈಸಸ್ ಮಾಡಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕಿ ಹಾಗೆ ಸ್ವಲ್ಪ ಇಂಗನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಬಿಸಿ ಇರುವಾಗಲೇ ಪುರಿನ ಸೇರಿಸ್ಕೊಳ್ಳೋದಕ್ಕಿಂತ ಇದು ಕಂಪ್ಲೀಟಾಗಿ ಕೂಲ್ ಆದ ನಂತರ ಪುರಿನ ಸೇರಿಸ್ಕೊಳ್ಳೋದ್ರಿಂದ ಪುರಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬಿಸಿನಲ್ಲಿ ಹಾಕಿದ್ರೆ ಅದರದ್ದು ಅಂದರೆ ಪುರಿ ಸೈಜ್ ಇರುತ್ತಲ್ವ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ಇದು ತಣ್ಣಗಾದ ನಂತರ ಪುರಿನ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹಾಗೆಯೇ ಪುರಿ ಹೇಗಿತ್ತು ಹಾಗೆಯೇ ಇರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಕೂಲ್ ಆದ ನಂತರ ಇಲ್ಲಿ ಪುರಿನ ಸೇರಿಸ್ಕೊತಾ ಇದ್ದೀನಿ. ಕೆಲವೊಂದು ಸರಿ ಪುರಿನಲ್ಲಿ ಒಟ್ಟು ಥರ ಬಂದಿರೋದು ನೋಡಿ, ಅದರಲ್ಲಿ ಸ್ವಲ್ಪ ಕಲ್ದು ಕರ ಅನ್ನತ್ತೆ, ಆ ಥರದ್ದೆಲ್ಲ ಇರುತ್ತೆ. ಚೆನ್ನಾಗಿ ಇದನ್ನು ಒಂದ್ರೆ ಆಡಿಕೊಂಡು ಪೌಡರ್ ಥರ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಇಲ್ಲಿ ಪುರಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆಯೇ ಬಾದಾಮಿನೆಲ್ಲ ಸೇರಿಸ್ಕೋಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಿಮೆ ಪದಾರ್ಥಗಳಲ್ಲಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ರೆಡಿಯಾಗಿರುತ್ತೆ. ಈವ್ನಿಂಗ್ ಅಂದರೆ ಒಂಥರ ಟೀ ಟೈಮ್ ಅಂತಲೇ ಹೇಳ್ಬೋದು. ನಮ್ಮನೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಟೀ ಅಂತೂ ಪ್ರತಿದಿನ ಇದ್ದೇ ಇರುತ್ತೆ, ಹಾಗೆ ಸ್ನ್ಯಾಕ್ಸ್ ಕೂಡ ಇದ್ದೇ ಇರುತ್ತೆ. ಟೀ ಟೈಮ್ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೋಬೇಕಾಗಿತ್ತು. ಮನೆಯಲ್ಲಿ ಕರ್ಬೂಜ ಹಣ್ಣಿತ್ತು. ಸೊ ಹಾಗಾಗಿ ಅದರಿಂದ ಜ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಜ್ಯೂಸ್ ಅನ್ನೋದಕ್ಕಿಂತ ಪಾನಕ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಕರ್ಬೂಜ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ ಬೆಲ್ಲನ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ, ಅಂದರೆ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಇದಕ್ಕೆ ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತು ನೆನೆ ಹಾಕ್ಕೋಬೇಕು. ಪೌಡರ್ ಬೆಲ್ಲ ಇದ್ದರೆ ಅದನ್ನು ಕರಗಿಸ್ಕೋಬೋದು. ಗಟ್ಟಿ ಬೆಲ್ಲ ಇತ್ತು ಅಂದರೆ, ಅಚ್ಚು ಬೆಲ್ಲ ಇತ್ತು ಅಂದರೆ ಅದನ್ನು ಈ ರೀತಿ ಜಜ್ಜಿ ನೀರಿನಲ್ಲಿ ಹಾಕಿ ಅದನ್ನು ನೆನೆಸಿಟ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಡಸ್ಟ್ ಏನಾದರೂ ಇದ್ದರೆ ಇದನ್ನು ಶೋಧಿಸ್ಕೊಂಡು ಎತ್ತಿಟ್ಕೋಬೇಕು. ನಂತರ ಈ ಕರ್ಬೂಜ ಹಣ್ಣನ್ನು ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದು ಇದನ್ನು ಕಟ್ ಮಾಡಿಕೊಂಡು ರುಬ್ಕೋಬೇಕಾಗತ್ತೆ. ಈ ಬೀಜನ ಇನ್ನೊಂದು ಸಾರಿ ಚೆನ್ನಾಗಿ ಶೋಧಿಸ್ಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಕುರ್ಮಾ ಮಾಡ್ಕೊಳ್ಳೋವಾಗ, ಕರಿ ಮಾಡ್ಕೊಳ್ಳೋವಾಗ, ಗ್ರೇವಿ ಮಾಡ್ಕೊಳ್ಳೋವಾಗೆಲ್ಲ ಬಳಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಸ್ವಲ್ಪ ರಸ ಕೂಡ ಇರುತ್ತಲ್ವ, ಅದನ್ನು ಕೂಡ ನೀಟಾಗಿ ಶೋಧಿಸ್ಕೊಂಡು ಆನಂತರ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಎತ್ತಿಟ್ಕೋತೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಈ ಕರ್ಬೂಜ ಹಣ್ಣನ್ನು ಈ ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಎಲ್ಲನೂ ಕೂಡ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೋಬೇಕು. ನಾರ್ಮಲ್ ಆಗಿ ನಮ್ಮಜ್ಜಿ ಹೇಗೆ ಮಾಡ್ತಿದ್ರು ಗೊತ್ತಾ, ಈ ಕರ್ಬೂಜ ಹಣ್ಣನ್ನೆಲ್ಲ ಕೈಯಿಂದನೇ ಚೆನ್ನಾಗಿ ಕಿವುಚಿಸ್ತಿದ್ರು. ಅಂದರೆ ಮಿಕ್ಸಿ ಜಾರ್ಗೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋತಾ ಇರಲಿಲ್ಲ. ಕೈಯಿಂದನೇ ಚೆನ್ನಾಗಿ ಕಿವುಚಿ ಸಣ್ಣ ಸಣ್ಣ ಪೀಸ್ಗಳ ರೀತಿ ಮಾಡ್ಕೊಳ್ಳೋರು. ಕೈಯಿಂದ ಕಿವುಚಿ ಮಾಡೋದೇ ಒಂಥರ ಟೇಸ್ಟ್ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಪಾನಕ.
ಹಾಗೆ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳೋದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣನ್ನು ಕಿವುಚ್ತೀವಲ್ವ, ಆ ರೀತಿ ಕಿವುಚಿ ಈ ಪಾನಕನ ಮಾಡ್ಕೊಳ್ಳೋರು. ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ, ಮಿಣ್ಕಿ ಹಣ್ಣಿನ ಪಾನಕ ಅಂತ. ಈ ಟೈಮಲ್ಲಂತೂ ಬಟ್ಲು ಪೂಜೆ, ಮುಡ್ತೇರಲ್ಲಿ ಬಟ್ಲು ಪೂಜೆ ಅಂತ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿರುತ್ತೆ. ಹೊಳೆ ಹತ್ರ ಮುತ್ತೈದೆಯರನ್ನೆಲ್ಲ ಕರೆಸಿ ಅವ್ರ ಪಾದ ಪೂಜೆ ಮಾಡಿ ಅವರಿಗೆ ಈ ಪಾನಕ ಕೊಡೋದು, ಹೆಸರು ಬೇಳೆ ಕೊಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಟೈಮಲ್ಲೆಲ್ಲ ಇದು ತುಂಬ ಜಾಸ್ತಿ ಮಾಡ್ತಾರೆ. ಹಾಗೆಯೇ ರಾಮನವಮಿಗೂ ಕೂಡ ತುಂಬ ಜಾಸ್ತಿ ಪಾನಕ, ನೀರು, ಮಜ್ಜಿಗೆ, ಹೆಸರು ಬೇಳೆ ಎಲ್ಲ ಹಂಚ್ತಿರ್ತಾರಲ್ವ, ಆ ಟೈಮಲ್ಲೂ ಕೂಡ ಈ ಥರ ಪಾನಕ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಇವಾಗ ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ವ, ಅದಕ್ಕೆ ಈ ಮಿಣ್ಕಿ ಹಣ್ಣನ್ನು ಅಂದರೆ ಕರ್ಬೂಜ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡು ಸೇರಿಸ್ಕೊಂಡು, ಸ್ವಲ್ಪ ಈ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಏಲಕ್ಕಿ ಪುಡಿನ ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ಈ ಒಣಶುಂಠಿ ಇರುತ್ತಲ್ವ, ಅದನ್ನು ಕುಟ್ಟಿ ಪುಡಿ ಮಾಡು ಕೂಡ ಸೇರಿಸ್ಕೋಬೋದು. ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡಿರ್ತೀನಿ, ತಣ್ಣು ಕುಡಿಯೋದಕ್ಕೆ ಬೇಕಾಗತ್ತೆ ಅಂತ. ಹಾಗೆಯೇ ಇದು ಶನಿವಾರ ಬೆಳಗ್ಗೆ ಸ್ವಲ್ಪ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ಅಮ್ಮ ಸೀರೆ ತೊಗೊಬೇಕು ಬಾ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಬ್ಯಾಗ್ನೇ ತೊಗೊಂಡಿದ್ದೀನಿ, ಬೇಕಾಗುತ್ತೆ ಶಾಪಿಂಗ್ ಅಂತ ಹೋದಾಗ. ಎಷ್ಟು ಬ್ಯಾಗ್ ಇದ್ದರೂ ಸಾಕಾಗಲ್ಲ. ಹಾಗೆ ಇನ್ನೆರಡು ಖಾಲಿ ಬ್ಯಾಗ್ನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೀರಿನ ಬಾಟಲ್ ಮತ್ತು ಪರ್ಸ್ನೂ ಎತ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಏನು ಜಾಸ್ತಿ ಟೈಮೇನು ತೊಗೊಳ್ಳಿಲ್ಲ, ಬೇಗ ಫಟಾಫಟ್ ಅಂತ ಶಾಪಿಂಗ್ ಆಗೋಯಿತು. ನನಗೆ ಹೊರಗಡೆ ಎಲ್ಲ ಶೂಟ್ ಮಾಡ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ. ಹಾಗೆ ಅಮ್ಮನ ಮನೆಯಿಂದ ಬರೋವಾಗ ಅಮ್ಮ ಒಂಥರ ಸ್ಪೆಷಲಾಗಿ ಒಂದು ಮಿಠಾಯಿ ಥರ ಟ್ರೈ ಮಾಡಿದರು, ಬರ್ಫಿ ಥರ. ಅಂದರೆ ಕೊಬ್ಬರಿ ತುರಿ ಮತ್ತು ಎಳ್ಳು, ಕಡಲೆ ಬೀಜ, ಕಡಲೆ, ಬೆಲ್ಲ ಎಲ್ಲನೂ ಹಾಕಿ ನಾರ್ಮಲಾಗಿ ಕಡಲೆಕಾಯ್ದು ಚಿಕ್ಕಿ ಬರುತ್ತಲ್ವ, ಸೊ ಆ ರೀತಿ ಟ್ರೈ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದಕ್ಕೆ ಸಕ್ಕರೆನೂ ಕೂಡ ಹಾಕ್ಕೋಬೋದಂತೆ, ಆದರೆ ಅಮ್ಮ ಸ್ವಲ್ಪ ಬೆಲ್ಲನ ಹಾಕಿ ಮಾಡಿದರು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿಯೂ ಕೂಡ ಇತ್ತು. ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದ್ರೂ ತಿಂಡಿ ಬೇಕು ಅಂದಾಗ ಪಟ್ ಅಂತ ಈ ರೀತಿ ಏನಾದ್ರೂ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡೋರು. ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಈ ಥರ. ನಮಗಂತೂ ತಿಂಡಿ ತಿನ್ನಬೇಕು ಅನಿಸ್ದಾಗೆಲ್ಲ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಅಡುಗೆ ಮನೇಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಒಂದು 5 ನಿಮಿಷದಲ್ಲೆಲ್ಲ ಮಾಡಿಕೊಟ್ಬಿಡೋರು, ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ. ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಡೋರು. ತುಂಬಾ ಟೇಸ್ಟಿಯಾಗಿರೋದು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಬ್ಯಾಗ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಹೊರಗಡೆ ಹೋಗಿ ಬಂದಾಗ ಹಾಗೇ ಎತ್ತಿಟ್ಕೊಂಡು ಬಿಡ್ತೀನಿ. ಈ ಬ್ಯಾಗೆಲ್ಲ ಹಾಗೆ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನಾವು ಈ ಸ್ಲಿಂಗ್ ಇರುತ್ತಲ್ವ, ಅದನ್ನೆಲ್ಲ ಹಾಗೆ ಇಟ್ಕೊಳ್ಳೋದಕ್ಕಿಂತ ಈ ಜಿಪ್ ಒಳಗಡೆ ಅಂದರೆ ಹ್ಯಾಂಡ್ ಬ್ಯಾಗ್ ಒಳಗಡೆನೆ ಈ ಸ್ಲಿಂಗ್ನೆಲ್ಲನೂ ಹಾಕಿ ನಾನು ಈ ರೀತಿ ಎತ್ತಿಟ್ಕೋತೀನಿ. ಸೊ ಆವಾಗ ಈಸಿಯಾಗಿ ನಾವು ಆರ್ಗನೈಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಒಂದು ಬ್ಯಾಗ್ ಎತ್ಕೊಂಡಾಗ ಅದೊಂದು ಬ್ಯಾಗ್ ಮಾತ್ರ ಇಟ್ಕೋಬೋದು. ಈ ಸ್ಲಿಂಗ್ ಎಲ್ಲ ಓಪನ್ ಇದ್ದಾಗ ಕೆಲವೊಂದು ಸಾರಿ ಇನ್ನೊಂದು ಬ್ಯಾಗ್ಗೆ ಹೋಗಿ ಅದು ನುಲ್ಕೊಂಬಿಟ್ಟಿರುತ್ತೆ. ಸೊ ಒಂದು ಎತ್ಕೊಳ್ಳೋಕೆ ಹೋಗಿ ಇನ್ನೊಂದೆಲ್ಲ ಬೀಳೋದು, ಆ ಥರ ಎಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಈ ಸ್ಲಿಂಗ್ ಏನಿರುತ್ತಲ್ವ ಅದನ್ನು ಹ್ಯಾಂಡ್ ಬ್ಯಾಗ್ ಒಳಗಡೆನೆ ಹಾಕಿ ಈ ರೀತಿ ನಾನು ಆರ್ಗನೈಸ್ ಮಾಡ್ಕೋತೀನಿ. ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ. ಹಾಗೆ ಬೇಕು ಅಂದಿದ್ದ ಬ್ಯಾಗ್ನ ಅದನ್ನು ಮಾತ್ರ ತೊಗೋಬೋದು ಅಂತ ಈ ರೀತಿ ಆರ್ಗನೈಸ್ ಮಾಡಿ ಎತ್ತಿಟ್ಕೋತಾ ಇರ್ತೀನಿ. ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀಟಾಗೂ ಕೂಡ ಇರುತ್ತೆ. ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋವಾಗ ಅಥವಾ ಮತ್ತೆ ಏನಾದ್ರೂ ಆರ್ಗನೈಸ್ ಮಾಡ್ಕೋಬೇಕು ಅಂದಾಗ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ. ಇವಾಗ ಹಬ್ಬದ ಟೈಮಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾ ಇರ್ತೀವಲ್ವ, ಸೊ ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ಳೋವಾಗಲೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಎಕ್ಸ್ಟ್ರಾ ಕೆಲಸ ಅನ್ಸೋದಿಲ್ಲ. ಕೆಲವೊಂದು ಸಾರಿ ಒಂದೊಂದನ್ನೇ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅಂದರೆ ಒಂದು ಸಾರಿ ಡ್ರೆಸ್ಸಿಂಗ್ ಟೇಬಲ್ ಆದರೆ ಇನ್ನೊಂದು ಸಾರಿ ವಾರ್ಡ್ರೋಬ್, ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ನಾನು ಮಾಡೋ ಕೆಲಸನೇ ನೀಟಾಗಿ ಈ ರೀತಿ ಇಟ್ಕೊಂಡಿರ್ತೀನಿ. ಆವಾಗ ಎಕ್ಸ್ಟ್ರಾ ಕೆಲಸಗಳು ಏನೂ ಇರೋದಿಲ್ಲ ನನಗೆ. ಆರಾಮಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಮಾಡೋ ಕೆಲಸನೇ ಕರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ, ಆವಾಗ ಆರಾಮಾಗಿರ್ಬೋದು ಅಂತ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಿದ್ದು, ನೀವು ಯಾವ ಮೈಕ್ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡೋ ಮೈಕ್ ಇದ್ರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಾನು ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಮೈಕ್ ಎಲ್ಲ ಯೂಸ್ ಮಾಡಲ್ಲ. ಇದನ್ನು ತೊಗೊಂಡಾಗಿಂದ 1-2 ಸಾರಿ ಯೂಸ್ ಮಾಡಿರಬೇಕು ಅಷ್ಟೇ. ನನಗೆ ಇದರಲ್ಲಿ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟೊಂದು ಕ್ಲಿಯರಾಗಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇನ್ಶಾರ್ಟ್ನಲ್ಲಿ ಎಡಿಟ್ ಮಾಡ್ತೀನಲ್ವ, ಅದರಲ್ಲೇ ರೆಕಾರ್ಡ್ ಕೂಡ ಇರುತ್ತಲ್ವ, ಮೊಬೈಲ್ ಮೈಕ್ನೇ ಯೂಸ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ತುಂಬಾ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕೊಡ್ತಾ ಇರೋದು ಕೂಡ ಮೊಬೈಲ್ನಲ್ಲೇ.
ಈ ಮೈಕಲ್ಲಿ ಕೊಟ್ಟರೆ ಸ್ವಲ್ಪ ಹೆವಿಯಾಗಿ ಕೇಳಿಸುತ್ತೆ, ಅಂದರೆ ಜೋರಾಗಿ ಕೇಳಿಸುತ್ತೆ. ನಾವು ಉಸಿರಾಡೋದು ಕೂಡ ತುಂಬಾ ಜೋರಾಗಿ ಕೇಳಿಸುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಮೊಬೈಲ್ನಲ್ಲೇ ಕೊಡೋದು. ಆದಷ್ಟು ಅಲ್ಲ, 99% ನಾನು ಮೊಬೈಲ್ನಲ್ಲೇ ಕೊಡೋದು. ಬೇಕು ಅಂದಾಗ ಹೊರಗಡೆ ಏನಾದರೂ ಹೋದಾಗ ಬೇಕಾಗುತ್ತೆ ಅಂತ ಮೈಕ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ದರೆ ನೀವು ಮೈಕ್ನಲ್ಲೂ ಕೂಡ ವಾಯ್ಸ್ ಓವರ್ ಕೊಟ್ಟು ನೋಡಿ, ಮೊಬೈಲ್ನಲ್ಲೂ ಕೂಡ ಕೊಟ್ಟು ನೋಡಿ. ಮೊಬೈಲ್ನಲ್ಲೇ ನಿಮಗೂ ಇಷ್ಟ ಆಗ್ಬೋದು. ಬೇಕು ಅಂದರೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಮೈಕ್ನ ತೊಗೊಳ್ಳಿ, ಬೇಕಿದ್ದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ಮೊನ್ನೆ ಉಪ್ಪಿನಕಾಯಿ ಹಾಕಿದ್ದೆ ಅಲ್ವಾ, ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಒಂದು 3-4 ದಿನ ಬಿಟ್ಟರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬೆಂದಿತ್ತು, ಪರ್ಫೆಕ್ಟಾಗಿ. ಉಪ್ಪು ಎಲ್ಲ ಕೂಡ ಕರಗಿತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಕ್ರೀಮಿಯಾಗಿ ಕಾಣಿಸ್ತಾ ಇತ್ತು. ನನಗೆ ಉಪ್ಪಿನಕಾಯಿಗಿಂತ ಈ ರೀತಿ ಗೊಜ್ಜಿರುತ್ತಲ್ವ, ಅದು ತುಂಬಾ ಇಷ್ಟ. ಅನ್ನಕ್ಕೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಈ ರೀತಿ ಗೊಜ್ಜೆಲ್ಲ ಇಷ್ಟ ಆಗೋದಿಲ್ಲ, ಬರೀ ಉಪ್ಪಿನಕಾಯಿ ಇಷ್ಟ. ನನಗೆ ಗೊಜ್ಜು ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂದರೆ ಉಪ್ಪಿನಕಾಯಿ ಇಷ್ಟನಾ, ಉಪ್ಪಿನಕಾಯಿ ಗೊಜ್ಜು ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಈ ಉಪ್ಪಿನಕಾಯಿ ಗೊಜ್ಜನ್ನ ಹಾಕಿ, ಬೇಕಿದ್ರೆ ತುಪ್ಪನ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಉಪ್ಪಿನಕಾಯಿ ಗೊಜ್ಜು ಜಾಸ್ತಿ ಏನಾದರೂ ಇದ್ದರೆ ಇಡ್ಲಿಗೆ, ದೋಸೆಗೆ, ಚಪಾತಿಗೆಲ್ಲ ಇದನ್ನೇ ಹಾಕ್ಕೊಂಡು ತಿಂತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿ ಇರುತ್ತಲ್ವ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಮಾವಿನಕಾಯಿ ಕಾಲ ಅಲ್ವಾ, ಸೊ ಹಾಗಾಗಿ ಈ ಟೈಮ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನೇ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಹಾಗೆ ಆ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ಬಳಸ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡಿರ್ತೀನಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ತೀನಿ. ಈ ಉಪ್ಪಿನಕಾಯಿನ ಹೇಗೆ ಹಾಕ್ಕೊಂಡೆ ಅನ್ನೋ ವಿಡಿಯೋದು ಲಿಂಕ್ನ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.